ಎಲ್ರಿಗೂ ನಮಸ್ಕಾರ. ಜೈ ಭೀಮ್, ನಮೋ ಬುದ್ಧಾಯ. ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥ ವಿಚಾರ ಏನಂದರೆ, ಬುದ್ಧಗಯದಲ್ಲಿ ನಡೆಯುತ್ತಾ ಇರತಕ್ಕಂಥ ಒಂದು ಹೋರಾಟದ ಬಗ್ಗೆ. ಬಂಧುಗಳೇ, ಭಾರತದಲ್ಲಿ ಹುಟ್ಟಿದಂತಹ ಬುದ್ಧ ಇಡೀ ಪ್ರಪಂಚಕ್ಕೆ ಮಾರ್ಗದಾತರಾಗಿದ್ದಾರೆ. ಶಾಂತಿ, ಪ್ರೀತಿ, ಕರುಣೆ ಮತ್ತು ಮೈತ್ರಿಯ ಮೇಲೆ ಅವರ ದಮ್ಮ ನಿಂತಿದೆ. ಇದನ್ನು ಪ್ರಪಂಚದ ಎಲ್ಲರೂ ಒಪ್ಪಿಕೊಂಡು ಭಗವಾನ್ ಬುದ್ಧರ ಹಾದಿನಲ್ಲಿ ನಡೀತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಭಾರತದ ಜನತೆಗೆ ಭಗವಾನ್ ಬುದ್ಧರ ಆಶಯಗಳು ಮತ್ತು ಅವರ ತತ್ವಗಳು ಅರ್ಥ ಆಗದೆ ಅವರನ್ನು ಒಪ್ಕೊಳ್ಳದಂತಹ ಮನಸ್ಥಿತಿಗಳು ಇಲ್ಲಿ ಭಾರತದಲ್ಲಿ ಕಾಣಿಸ್ತಿದೆ. ಅದಕ್ಕೆ ಮುಖ್ಯ ಕಾರಣ ಏನಂದರೆ, 1949ರಿಂದ ನಡೀತಿರ್ತಕ್ಕಂಥ ಹೋರಾಟ. 1949ರಲ್ಲಿ ಬಿಹಾರದಲ್ಲಿ ಏನು ಒಂದು ಕಾಯ್ದೆ ತಂದರು, ಆ ಕಾಯ್ದೆಯ ಮುಖಾಂತರ ಮಹಾಬೋಧಿಯಲ್ಲಿ ಅಂದರೆ ಭಗವಾನ್ ಬುದ್ಧರಿಗೆ ಜ್ಞಾನೋದಯವಾದಂಥ ಸ್ಥಳ ಗಯಾದಲ್ಲಿ ನಿರ್ಮಿಸಿರ್ತಕ್ಕಂಥ ವಿಹಾರವನ್ನು, ಇದನ್ನು ಸಾಮ್ರಾಟ್ ಅಶೋಕರವರು ನಿರ್ಮಿಸಿದ್ದಾರೆ. ಅವರು ನಿರ್ಮಿಸಿದಂಥ 84,000 ವಿಹಾರಗಳಲ್ಲಿ ಇದು ಒಂದು ಮತ್ತು ಅತ್ಯಂತ ಪವಿತ್ರವಾದಂಥ ಸ್ಥಳ. ಮತ್ತು ಬುದ್ಧಿಸ್ಟ್ಗಳಿಗೆ ಭಾರತದಲ್ಲಿ ಇದು ತುಂಬ ಅತ್ಯಂತ ಪವಿತ್ರವಾದಂಥ ಸ್ಥಳ. ಮತ್ತು ಈ ಸ್ಥಳದಲ್ಲಿ ನಿರ್ಮಿಸಿರ್ತಕ್ಕಂಥ ಈ ವಿಹಾರದಲ್ಲಿ ಭಗವಾನ್ ಬುದ್ಧರ ತತ್ವಗಳನ್ನ ಇಡೀ ಪ್ರಪಂಚಕ್ಕೆ ಸಾರುವ ಸಂದರ್ಭದಲ್ಲಿ ಏನು ಬಿಹಾರ ಸರ್ಕಾರ ಹಿಂದೂಗಳನ್ನು ಆಡಳಿತ ಮಂಡಳಿಗೆ ಸೇರಿಸಿಕೊಂಡು ಭಗವಾನ್ ಬುದ್ಧರ ತತ್ವಗಳಿಗೆ ವಿರುದ್ಧವಾಗಿ ಮತ್ತು ಅಲ್ಲಿ ಬರ್ತಕ್ಕಂಥ ಆದಾಯ ಇರ್ಬೋದು ಅಥವಾ ಭಗವಾನ್ ಬುದ್ಧರ ದಾರಿಯನ್ನು ತಡಿಲಿಕ್ಕೆ ಒಂದು ಪ್ರಯತ್ನ ನಿರಂತರವಾಗಿ ಆಗ್ತಿತ್ತು. ಹಾಗಾಗಿ 1949ರಿಂದನೂ ಸಹ ಈ ಕಾಯ್ದೆ ವಿರುದ್ಧವಾಗಿ ಈ ಕಾಯ್ದೆಯನ್ನು ತೆಗೆದುಹಾಕಬೇಕಂತ ಅನೇಕ ಬಂತೇಜಿಗಳು ಹೋರಾಟ ಮಾಡ್ತಿದ್ರು. ಆದರೆ ಈಗ ಅದು ಅತ್ಯುನ್ನತ ದೊಡ್ಡ ಮಟ್ಟದಲ್ಲಿ ಇಡೀ ಪ್ರಪಂಚದಾದ್ಯಂತ ವ್ಯಾಪಿಸಿದೆ. ಹಾಗಾಗಿ ನಾವು ಸಹ ಕರ್ನಾಟಕದಿಂದ ಒಂದು ಒತ್ತಡವನ್ನು ತರಬೇಕು ಕೇಂದ್ರ ಸರ್ಕಾರ ಮತ್ತು ಬಿಹಾರ ಸರ್ಕಾರಕ್ಕೆ. ಮತ್ತು ಈ ಗಯಾದ ಈ ವಿಹಾರದ ಆಡಳಿತ ಮಂಡಳಿಯನ್ನು ಕೇವಲ ಭಗವಾನ್ ಬುದ್ಧರ ಅನುಯಾಯಿಗಳಿಗೆ ಮಾತ್ರ ಅಥವಾ ಭಗವಾನ್ ಬುದ್ಧರ ತತ್ವಗಳನ್ನು ಪಾಲಿಸಿರ್ತಕ್ಕಂಥ ಪಂತೇಜಿಗಳಿಗೆ ಕೊಡಬೇಕು. ಇಲ್ಲಿ ಯಾವುದೇ ಅನ್ಯ ಧರ್ಮದವರು, ಹಿಂದೂಗಳಾಗಿರ್ಬೋದು ಅಥವಾ ಬೇರೆ ಯಾವುದೇ ಧರ್ಮದವರನ್ನು ಈ ಆಡಳಿತ ಮಂಡಳಿಯಲ್ಲಿ ಇರಿಸಬಾರ್ದು ಅನ್ನೋದು ಒಂದು ಒತ್ತಡ. ಹಾಗಾಗಿ ಕರ್ನಾಟಕದಲ್ಲಿ ಇರತಕ್ಕಂಥ SC ST ಸಮುದಾಯಕ್ಕೆ ಸೇರಿದಂತಹ ಅನೇಕ ಶಾಸಕರು ಮತ್ತು ಮಂತ್ರಿಗಳು ಸಹ ಈ ಕೂಗನ್ನು ಎತ್ತಬೇಕು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಮುಖೇನ ಬಿಹಾರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಈ ಒತ್ತಡವನ್ನು ತರಬೇಕಂತ ಕೇಳ್ಕೊಳ್ತೇನೆ. ಬಂಧುಗಳೇ, ಈಗ ನಮ್ಮ ಮುಂದೆ ಇರ್ತಕ್ಕಂಥ ಸಾಕ್ಷಿ ಏನು ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕಾಗಿ ನಡೆದಂತಹ ಘಟನೆಗಳಿರ್ಬೋದು, ಅದರಿಂದ ಆದಂಥ ಅನಾಹುತಗಳನ್ನ ನಾವು ನೋಡಿದ್ದೀವಿ. ಆದರೆ ಮಹಾಬೋಧಿ ಮಹಾವಿಹಾರದ ವಿಚಾರದಲ್ಲಿ ಇದುವರೆಗೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆದಿಲ್ಲ. ನಡೀಲಿಕ್ಕೂ ಅವಕಾಶ ಕೊಡಬಾರ್ದು. ಯಾಕಂದರೆ ಭಾರತದಲ್ಲಿ ಹುಟ್ಟಿದಂಥ ಈ ಧರ್ಮ ಇಡೀ ಪ್ರಪಂಚಕ್ಕೆ ಬೆಳಕಾಗಿದೆ, ಮಾದರಿಯಾಗಿದೆ. ಹಾಗಾಗಿ ಭಗವಾನ್ ಬುದ್ಧರ ಅನುಯಾಯಿಗಳಿಗೆ ಸೇರಿದಂಥ ಈ ಜಾಗವನ್ನು ಭಗವಾನ್ ಬುದ್ಧರ ಅನುಯಾಯಿಗಳ ಆಡಳಿತ ಮಂಡಳಿಯನ್ನು ಅವರಿಗೆ ಕೊಡಬೇಕು ಅನ್ನೋದು ನಮ್ಮ ಕೂಗು. ಆ ನಿಟ್ಟಿನಲ್ಲಿ ಏನು ಬಿಹಾರ ಸರ್ಕಾರ ತಂದಿರೋ ಕಾನೂನನ್ನು ರದ್ದುಗೊಳಿಸಿ ಹೊಸ ಕಾನೂನನ್ನು ಜಾರಿ ಮಾಡಿ ಅದರಲ್ಲಿ ಕೇವಲ ಭಗವಾನ್ ಬುದ್ಧರ ಅನುಯಾಯಿಗಳಿಗೆ ಅಥವಾ ಬಂತೇಜಿಗಳಿಗೆ ಮಾತ್ರ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಭಗವಾನ್ ಬುದ್ಧರನ್ನು ಎಲ್ಲರೂ, ನೀವು ಧರ್ಮ ಒಪ್ಕೊಳ್ತಿರೋ ಬಿಡ್ತಿರೋ ಅದು ನಿಮ್ಗೆ ಬಿಟ್ಟಿರ್ತಕ್ಕಂಥದ್ದು. ಆದರೆ ಭಗವಾನ್ ಬುದ್ಧರ ವಿಚಾರಧಾರೆ ಮಾತ್ರ ಪ್ರತಿಯೊಬ್ಬ ಮನುಷ್ಯನಿಗೂ ಪ್ರತಿಯೊಬ್ಬ ಜೀವಿಗೂ ಅನ್ವಯಿಸುವಂತಹ ವಿಚಾರ. ಹಾಗಾಗಿ ಅವರ ತಾಳ್ಮೆ, ಶಾಂತಿ, ಈ ಪ್ರಪಂಚಕ್ಕೆ ಈಗ ಬೇಕಾಗಿರ್ತಕ್ಕಂಥದ್ದು ಶಾಂತಿ. ಇವತ್ತು ನೋಡ್ತಿದ್ವಿ, ಎಲ್ಲೆಡೆ ಯುದ್ಧಗಳು ನಡೀತಾ ಇದೆ. ಎಷ್ಟೋ ಮಕ್ಕಳು, ಮಹಿಳೆಯರು, ಅಮಾಯಕರು ಸಾಯ್ತಿದ್ದಾರೆ. ಇದನ್ನೆಲ್ಲ ನಿಲ್ಲಿಸಬೇಕಂದ್ರೆ ನಾವು ಶಾಂತಿ ಮಾರ್ಗನ ಒಪ್ಕೋಬೇಕು. ಅದನ್ನು ಮಾಡಿ ತೋರಿಸಿದಂಥವರು ಭಗವಾನ್ ಬುದ್ಧರು. ರಾಜನ ಮಗನಾಗಿದ್ದವರು ಯಾವುದೇ ಯುದ್ಧ ಬೇಡ ಅಂತ ನಿರಾಕರಿಸಿ ಅವರು ಈ ನಾಡಿಗೆ ಅಥವಾ ಈ ಮಣ್ಣಿಗೆ ಒಂದು ಹೊಸ ಆಶಯವನ್ನು ಕೊಟ್ಟಿದ್ದಾರೆ, ಹೊಸ ಮಾರ್ಗವನ್ನು ಕೊಟ್ಟಿದ್ದಾರೆ. ಅದು ಯುದ್ಧ ಇಲ್ದಿರ ನಾವು ಬದುಕಬಹುದು, ಯುದ್ಧ ಇಲ್ದಿರ ಎಲ್ಲರನ್ನೂ ಗೆಲ್ಲಬಹುದು ಅನ್ನೋದು ಸಾರಿದ್ದಾರೆ. ಅವರ ಜೀವನವನ್ನು ನಾವು ಅರ್ಥ ಮಾಡ್ಕೊಂಡು ಬಂದಾಗ, ಅವರ ಮಾರ್ಗವನ್ನು ನಾವು ಅರ್ಥ ಮಾಡ್ಕೊಂಡು ಬಂದಾಗ ಇದೆಲ್ಲ ನಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ನಾನು ಕರ್ನಾಟಕದ ಎಲ್ಲ ಜನತೆಯಲ್ಲಿ ವಿನಂತಿಸ್ಕೊಳ್ಳೋದೇನೆಂದರೆ,
ನೀವು ನಿಮ್ಮ ಧರ್ಮವನ್ನು ಇಷ್ಟಪಡಿ ಆರಾಧಿಸಿ. ಧರ್ಮ ಅನ್ನೋದು ಒಂದು ಕಾಯಿಲೆಗೆ ಮದ್ದಿದ್ದಂತೆ. ಯಾವ ಕಾಯಿಲೆಗೆ ಅಥವಾ ನಿಮ್ಮ ಕಾಯಿಲೆಗೆ ಯಾವ ಮದ್ದು ನಿಮಗೆ ವಾಸಿ ಮಾಡುತ್ತೋ ಆ ಮದ್ದನ್ನು ನೀವು ತಗೋಬೋದು. ಆ ರೀತಿಯಾಗಿ ನಿಮ್ಮ ಜೀವನ ಕ್ರಮವನ್ನು ಯಾವ ಧರ್ಮದ ಮುಖಾಂತರ ಅದನ್ನು ಬಳಸ್ಕೋಬೇಕು ಅನ್ನೋದು ನಿಮ್ಮ ಆಯ್ಕೆ. ಆದರೆ ಇನ್ನೊಂದು ಧರ್ಮದ ವಿಚಾರದಲ್ಲಿ ತಮ್ಮ ಪ್ರಾತಿನಿಧ್ಯ ಸಾಧಿಸೋದು, ತಮ್ಮ ಕುತಂತ್ರ ಬುದ್ಧಿಗಳಿಂದ ಅದನ್ನು ಹತ್ತಿಕ್ಕಲಿಕ್ಕೆ ಪ್ರಯತ್ನ ಮಾಡೋದು ಖಂಡನೀಯ. ಹಾಗಾಗಿ ನಾನು ಕರ್ನಾಟಕದ ಜನತೆಯಲ್ಲಿ ಮತ್ತೊಮ್ಮೆ ಪ್ರಾರ್ಥಿಸ್ಕೊಳ್ಳೋದೇನೆಂದರೆ, ಈ ಮಹಾಬೋಧಿ ಮಹಾವಿಹಾರದ ಮುಕ್ತಿ ಆಂದೋಲನಕ್ಕೆ ನೀವೆಲ್ಲರೂ ಸಹಕಾರ ಕೊಡಿ. ಯಾವ ರೀತಿ ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯನ್ನು ಕೆಡವಿ ತುಂಬ ದೊಡ್ಡ ಅನಾಹುತಗಳು ಮಾಡಿ ಅವರ ತೆಕ್ಕೆಗೆ ತಗೊಂಡ್ರು, ಅಂತಹ ಕೆಟ್ಟ ಏನು ಹಿಂಸಾತ್ಮಕ ಮಾರ್ಗಗಳು ನಮಗೆ ಬೇಡ ಮತ್ತು ಅದನ್ನು ಧಿಕ್ಕರಿಸೋಣ. ನಮ್ಮ ಜಾಗವನ್ನು ನಮಗೆ ಬಿಟ್ಟುಕೊಡ್ಬೇಕು ಅನ್ನೋ ಒಂದು ಕೂಗು ಬುದ್ಧಿಸ್ಟ್ರಿಂದ ಅಥವಾ ಬುದ್ಧನ ಅನುಯಾಯಿಗಳಿಂದ ಬರಲಿ. ಹಾಗಾಗಿ ಇದಕ್ಕೆ ಎಲ್ಲರೂ ಒತ್ತಡ ಹಾಕೋಣ ಮತ್ತು ಆದಷ್ಟು ಬೇಗ ಎಲ್ಲ ಜಿಲ್ಲೆಗಳಿಂದಲೂ ಸಹ ಒಂದು ದೊಡ್ಡ ಮಟ್ಟದ ಹೋರಾಟದ ಮುಖಾಂತರ DC ಗಳಿಗೆ ಮತ್ತು ಸರ್ಕಾರಕ್ಕೆ ಮನವಿಗಳನ್ನು ಕೊಟ್ಟು ಬಿಹಾರಕ್ಕೆ ತಲುಪುವ ರೀತಿಯಲ್ಲಿ ಮತ್ತು ಕೇಂದ್ರ ಸರ್ಕಾರಕ್ಕೆ ತಲುಪುವ ರೀತಿಯಲ್ಲಿ ನಾವು ಒಂದು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಎಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸಿ ಮತ್ತು ನಿಮ್ಮದೇ ಆದಂಥ ಸಂಘಟನೆಗಳ ಮುಖಾಂತರ ಈ ಒಂದು ಪ್ರಯತ್ನವನ್ನು ಮಾಡಿ ಮತ್ತು ಏಪ್ರಿಲ್ 7ನೇ ತಾರೀಕು ಮಾಲೂರಲ್ಲಿ ನಡ್ತಕ್ಕಂಥ ಹೋರಾಟಕ್ಕೆ ನೀವು ಕೈ ಜೋಡಿಸಿ. ಬರೋ ತಿಂಗಳು ಮತ್ತೆ ಫ್ರೀಡಮ್ ಪಾರ್ಕಲ್ಲಿ ಆದಷ್ಟು ಬೇಗ ಒಂದು ದೊಡ್ಡ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಆ ವಿಚಾರವನ್ನು ನಾವು ಮುಂದೆ ತಿಳಿಸ್ತೇವೆ. ಸೊ ಈ ಹೋರಾಟದ ಹಾದಿಗೆ ನೀವೆಲ್ಲರೂ ಕೈ ಜೋಡಿಸ್ಬೇಕಂತ ನಿಮ್ಮನ್ನೆಲ್ಲ ವಿನಂತಿಸ್ಕೊಳ್ತಾ, ಮಹಾಬೋಧಿ ಮಹಾವಿಹಾರದ ಮುಕ್ತಿ ಆಂದೋಲನಕ್ಕೆ ಜಯವಾಗಲಿ. ಎಲ್ಲ ಬಾಬಾ ಸಾಹೇಬ್ ಮತ್ತು ಭಗವಾನ್ ಬುದ್ಧರ ಅನುಯಾಯಿಗಳು ಇದರಲ್ಲಿ ಪಾಲ್ಗೊಳ್ಳುವಂತೆ ಆಗಲಿ ಅಂತ ಹೇಳ್ತೇನೆ. ನಮ್ಮ ಬುದ್ಧಾಯ ಜೈ ಭೀಮ್.